ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ indianmoney.com ನ ಸಂಸ್ಥಾಪಕರಾದ CS ಸುಧೀರ್ ಅವರ ಫಿನಾನ್ಷಿಯಲ್ ಫ್ರೀಡಮ್ ಶೋ ಪ್ರಸಾರವಾಗಲಿದೆ. ನಮಸ್ಕಾರ, ಫಿನಾನ್ಷಿಯಲ್ ಫ್ರೀಡಮ್ ಶೋಗೆ ಸ್ವಾಗತ. ನಾನು CS ಸುಧೀರ್. ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಕಿರಣ್ ಅವರು ಒಂದು ಪ್ರಶ್ನೆಯನ್ನ ಪೋಸ್ಟ್ ಮಾಡಿದ್ದಾರೆ. ಅವ್ರು ಕೇಳ್ತಾರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದು ಸೂಕ್ತನಾ, ನಾವು ಮಾಡ್ಬೋದಾ, ಯಾರು ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ನೋಡಿ, ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಡೀಟೇಲ್ಡ್ ಕೋರ್ಸ್ ಅನ್ನು ಮಾಡಿದ್ದೀವಿ. ಆದ್ರೂ ಕೂಡ ನಾನು ನಿಮಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಇವತ್ತು ನಿಮಗೆ ಈ ಎಪಿಸೋಡ್ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಮ್ಯೂಚುವಲ್ ಫಂಡ್ ಅಂದ್ರೆ ಏನು. ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮ್ಯೂಚುವಲ್ ಫಂಡ್ ಅಂದ್ರೆ ಬರೀ ಸ್ಟಾಕ್ ಮಾರ್ಕೆಟ್ ಹೂಡಿಕೆ, ಅಥವಾ ಮ್ಯೂಚುವಲ್ ಫಂಡ್ಸ್ ಅಂದ ತಕ್ಷಣ ರಿಸ್ಕ್ ಜಾಸ್ತಿ. ಎಲ್ಲ ತರದ ಮ್ಯೂಚುವಲ್ ಫಂಡ್ಸ್ ಇದೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವೀಗ ಮ್ಯೂಚುವಲ್ ಫಂಡ್ ಮೂಲಕ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಮೂಲಕ ನೀವು ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಮೂಲಕ ನೀವು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಮೂಲಕ ನೀವು ಗೌರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ ಅಥವಾ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನೀವು PSU ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಮೂಲಕ ನೀವು ಡೆಟ್ ಅಲ್ಲಿ, ಕಾರ್ಪೊರೇಟ್ FD ಯಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಅದೊಂದು ಆಸ್ತಿ ಅಲ್ಲ, ಆಸ್ತಿಗಳನ್ನ ನಿಮಗೆ ಆಸ್ತಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಅದೊಂದು ವೆಹಿಕಲ್ ಅಷ್ಟೇ. ಇಟ್ಸ್ ಎ ವೆಹಿಕಲ್. ಮ್ಯೂಚುವಲ್ ಫಂಡ್ ಒಂದು ವೆಹಿಕಲ್, ಅದ್ರ ಮೂಲಕ ನೀವು ಹೂಡಿಕೆ ಮಾಡ್ತೀರಿ. ಯಾಕೆ ಮ್ಯೂಚುವಲ್ ಫಂಡ್ ಉತ್ತಮ ಅಥವಾ ಯಾಕೆ ಬೆಟರ್ ಅಂತ ಹೇಳಿದ್ರೆ, ನಮಗೆ ಈಗ ಯಾವುದಕ್ಕೆ ಹೂಡಿಕೆ ಮಾಡಬೇಕು, ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ, ಇವೆಲ್ಲ ಗೊತ್ತಿರಲ್ಲ. ಅದನ್ನ ನಿಮಗೆ ಮ್ಯೂಚುವಲ್ ಫಂಡ್ ಈಸಿ ಮಾಡುತ್ತೆ. ಯಾಕೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರ ಕೆಲಸವೇ ಎಲ್ಲಿ ಹೂಡಿಕೆ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ, ಯಾವುದರಲ್ಲಿ ಕಡಿಮೆ ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ನಮಗೆ ತಿಳಿಸದಿದ್ರು ಕೂಡ ಅವ್ರು ನಮ್ಮ ಪರವಾಗಿ ಹೂಡಿಕೆ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಸಂಬಳ, ಅವರಿಗೆ ಬೆನಿಫಿಟ್ಸು, ಇನ್ಸೆಂಟಿವ್, ಕಮಿಷನ್ ಕೊಡ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತೀವಿ. ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಯಾರ್ಯಾರು ಮಾಡಬೇಕಾಗತ್ತೆ? ಒಂದು, ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆಯಪ್ಪ, ನನಗೆ ಇದನ್ನ ಇನ್ಕ್ರೀಸ್ ಆಗಬೇಕು, ಒಳ್ಳೆ ರಿಟರ್ನ್ಸ್ ಬರಬೇಕಾಗತ್ತೆ, ನಾನು ಹಾಗಾಗಿ ಮಾಡ್ತೀನಿ. ಆದರೆ ಮ್ಯೂಚುವಲ್ ಫಂಡಿಗೂ ನೀವು ಬ್ಯಾಂಕಲ್ಲಿ FD ಮಾಡ್ತಿರಲ್ಲ, ಅದಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಏನಪ್ಪ ಅಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ₹100 ಹೂಡಿಕೆ ಮಾಡಿದ್ರೆ ಆ ₹100 ಮ್ಯೂಚುವಲ್ ಫಂಡಿನ ಫಂಡ್ ಮ್ಯಾನೇಜರ್ ತಗೊಂಡೋಗಿ ಯಾವುದೋ ಒಂದು ಬ್ಯಾಂಕಲ್ಲಿ, ಯಾವುದೋ ಒಂದು ಕಾರ್ಪೊರೇಟ್ FD ಅಲ್ಲೋ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲೋ ಹೂಡಿಕೆ ಮಾಡ್ತಾರೆ. ₹100 ಹೂಡಿಕೆ ಮಾಡಿದ್ರೆ ಆ ₹100 ₹5 ಲಾಭ ಗಳಿಸಿದ್ರೆ ₹100 ಪ್ಲಸ್ ₹5 105 ಮೈನಸ್ ಅವನು ಫಂಡ್ ಮ್ಯಾನೇಜರ್ಸ್ ಚಾರ್ಜಸ್ ₹1.50 ತಗೊಂಡ್ಬಿಟ್ಟು ನನಗೆ ಉಳಿದ ದುಡ್ಡನ್ನ ಕೊಡ್ತಾನೆ. ಅಂದ್ರೆ ₹104.25 104 ಕೊಡ್ತಾನೆ. ಅದೇ ಒಂದು ವೇಳೆ ಅವನು ಮ್ಯೂಚುವಲ್ ಫಂಡ್ ಅಲ್ಲಿ ₹100 ಹೂಡಿಕೆ ಮಾಡಿದ್ಮೇಲೆ ಅವನು ಅದನ್ನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾನೆ. ಆ ₹100 ₹90 ವಾಪಸ್ ಬರುತ್ತೆ, ₹10 ಲಾಸ್ ಆಗ್ಬಿಡುತ್ತೆ. ಈಗ ನನಗೆ ಅವನು ಬರೀ ₹90 ಮೈನಸ್ ಅವನ ಚಾರ್ಜಸ್ ₹50 ₹1 ತಗೊಂಡ್ಬಿಟ್ಟು ನನಗೆ ₹89 ₹88 ಕೊಡ್ತಾನೆ. ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ನನ್ನ ಪರವಾಗಿ ಹೂಡಿಕೆ ಮಾಡ್ತಾನೆ. ಲಾಭ ಆದ್ರೆ ಲಾಭ, ಲಾಸ್ ಆದ್ರೆ ಲಾಸ್, ಎರಡನ್ನೂ ನಾನೇ ನೋಡ್ಕೋಬೇಕು. ಅವ್ನು ನನ್ನ ಪರವಾಗಿ ಮ್ಯಾನೇಜ್ ಮಾಡ್ತಾನೆ. ಅದೇ ನಾನು ಬ್ಯಾಂಕಲ್ಲಿ FD ಇಟ್ಟರೆ ಏನಾಗುತ್ತೆ, ನಾನು ₹100 FD ಇಡ್ತೀನಿ, ಬ್ಯಾಂಕ್ನವ್ರು ಹೇಳ್ತಾರೆ, ನೋಡಪ್ಪ ನಿಂಗೆ ₹5 ವರ್ಷಕ್ಕೆ ಬಡ್ಡಿ ಕೊಡ್ತೀನಿ. ಈಗ ಬ್ಯಾಂಕ್ನವ್ರು ಆ ದುಡ್ಡನ್ನ ಬೇರೆಯವರಿಗೆ ಸಾಲ ಕೊಡ್ತಾರೆ. ಸಾಲ ಕೊಟ್ಟ ಮೇಲೆ ಬ್ಯಾಂಕಿಗೆ ₹100 ₹90 ವಾಪಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ಸಾಲ ಇಸ್ಕೊಂಡವ್ರು ಕೊಡಲ್ಲ, ಅಥವಾ 80 ಕೊಡ್ತಾರೆ. ಕೊಟ್ಟರೂ ಕೂಡ ಬ್ಯಾಂಕ್ನವ್ರು ನನಗೆ ₹100 ಮತ್ತೆ ₹100 ಮೇಲಿನ ₹5 ಬಡ್ಡಿ ಏನಿದೆಯಲ್ಲ ಅವ್ರು ಕಮಿಟ್ ಮಾಡಿದ್ದು ಅದು ಕೊಡ್ಲೇಬೇಕಾಗತ್ತೆ. ಇದು ಡಿಫ್ರೆನ್ಸ್. ಮ್ಯೂಚುವಲ್ ಫಂಡ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಪ್ಲೀಸ್ ರೀಡ್ ದ ಆಫರ್ ಡಾಕ್ಯುಮೆಂಟ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಅಂತ ಫಾಸ್ಟ್ ಆಗಿ ಹೇಳ್ಬಿಡ್ತಾರೆ. ಅದನ್ನ ನೋಡಿ ಎಷ್ಟೋ ಜನ ಹೆದರ್ಕೋತಾರೆ. ಹಾಗಂದ ಮಾತ್ರಕ್ಕೆ ಮ್ಯೂಚುವಲ್ ಫಂಡ್ ಕೆಟ್ಟದಲ್ಲ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ಲಾಭ ಜಾಸ್ತಿ. ಯಾಕೆಂದ್ರೆ ನಿಮಗೆ ಬ್ಯಾಂಕ್ FD ಅಲ್ಲಿ 5% 4% 6% ರಿಟರ್ನ್ ಬರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಕೆಲವು ಫಂಡ್ಸ್ಗಳು ಲಾಂಗ್ ಟರ್ಮ್ ಅಲ್ಲಿ ನಿಮಗೆ 10 ವರ್ಷ 15 ವರ್ಷಕ್ಕೆ ಹೂಡಿಕೆ ಮಾಡಿದಾಗ 12-13% ಕೂಡ ನಿಮಗೆ ರಿಟರ್ನ್ಸ್ ಕೊಡುತ್ತೆ. ಹಾಗಾದ್ರೆ ಬೇರೆ ಬೇರೆ ಟೈಪ್ಸ್ ಇದೆ, ಅದನ್ನ ನಿಮಗೆ ನಾಳಿನ ಎಪಿಸೋಡ್ ಅಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ, ಮ್ಯೂಚುವಲ್ ಫಂಡ್ ಕೋರ್ಸ್ ಅನ್ನ ವಾಚ್ ಮಾಡಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಕೋರ್ಸ್ಗಳಿದೆ ನಿಮಗೆ. ವೃತ್ತಿಗೆ ಸಂಬಂಧಪಟ್ಟಂಗೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳಿದೆ. ವಾಚ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಪೋಸ್ಟ್ ಮಾಡಿ. ನಾಳಿನ ಎಪಿಸೋಡ್ ಅಲ್ಲಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಬರುತ್ತೆ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.
ಫಿನಾನ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಗೆ ನಾಳಿನ ಸಂಚಿಕೆಯನ್ನ ತಪ್ಪದೆ ವೀಕ್ಷಿಸಿ.